ಈ ಮಿಸ್ಟರ್ ಕೀರ್ತಿ ಧರ್ಮ ಏನಾದ್ರೂ ಕುಡ್ದಿದ್ದಾರ? ಬಹುಶಃ ಅವರು ಅಭಿನವ್ನ ಯಾರು ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಏ ಅಭಿನವ್, ಮಿಸ್ಟರ್ ಕೀರ್ತಿ ಧರ್ಮ ಅವರು ಹಣ ಕೊಟ್ರಲ್ವಾ, ಅಂದ್ರೆ ಬೆಟ್ ನಾನ್ ಗೆದ್ದೆ, ನೀನ್ ಎಲ್ಲಿಗೆ ಹೋಗ್ತಿದೀಯಾ? ಹಾಗಾದ್ರೆ ಆ ಲಾಜಿಕ್ ಪ್ರಕಾರ ಅನನ್ಯ ನನ್ನವಳಾದ್ಲು. ಮತ್ತೆ ಇವತ್ತು ರಾತ್ರಿ ನೋಡು ರಾಜ್, ಫೋನ್ ಕೊಡು. ಫೋನ್ ಮೊಳಗುತ್ತಿದ್ದಾಗ ರಾಜ್ ಅಭಿನವ್ ಮೇಲೆ ಬಾಕ್ಸಿಂಗ್ಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹೇಳಿದ. ಯಾವ ದೊಡ್ಡ ಸೂಪರ್ ಸ್ಟಾರ್ ನಿನಗೆ ಫೋನ್ ಮಾಡ್ತಾ ಇದಾರೆ? ಮತ್ತೆ ಮತ್ತೆ ಬರ್ತಾ ಇದೆ. ರಿಸೀವ್ ಮಾಡ್ಲಾ? ನೋಡು, ನಿನ್ ಕೋಪ ಎಲ್ಲ ನನ್ ಮೇಲೆ ತೀರ್ಸ್ಕೊ, ನನ್ ಫೋನ್ ವಾಪಸ್ ಕೊಡು. ಬಾಸ್, ನಿಮ್ ಲೊಕೇಶನ್ ಸಿಕ್ಕಿದೆ. ನಾವು ನಿಮ್ಮನ್ನ ಕರ್ಕೊಂಡು ಹೋಗಲು ಬರ್ತಾ ಇದ್ದೀವಿ. ವಿಷಯ ಸೀರಿಯಸ್ ಆಗಿದೆ. ಇದ್ಯಾವುದೋ ಆಟೋ ಡ್ರೈವರ್ ಅಥವಾ ಕ್ಯಾಬ್ ಡ್ರೈವರ್ನ ಫೋನ್ ಇರಬೇಕು. ಇವ್ನ ಯಾರೋ ಬಾಸ್ ಅಂತ ಅನ್ಕೋತಾ ಇದ್ದೇನೆ. ಅನನ್ಯಾಗೂ ಇದೆಲ್ಲ ನೋಡಿ ನಗು ಬಂತು. ಆದ್ರೆ ಅಷ್ಟರಲ್ಲಿ ಎಲ್ಲರ ಬಾಯಿ ಮುಚ್ಚುವಂತೆ ಆಯ್ತು. ಅಯ್ಯೋ, ಅದು ಕೋಟ್ಯಾಂತರ ರೂಪಾಯಿ ಹೆಲಿಕಾಪ್ಟರ್. ಅಭಿನವ್ನ ಟ್ಯಾಕ್ಸಿ ಇಲ್ಲಿ. ಇದಾದ ನಂತರ ಅಭಿನವ್ ಫೋನ್ ನಲ್ಲಿ ಏನೋ ಮಾತಾಡಿದ್ದ ಮತ್ತು ಹೆಲಿಕಾಪ್ಟರ್ ಅಲ್ಲಿಂದ ಹಾರಿ ಹೋಯಿತು. ತಕ್ಷಣವೇ ಒಂದು ಟ್ಯಾಕ್ಸಿ ಅಭಿನವ್ ಎದುರು ನಿಂತಿತ್ತು. ಅಯ್ಯೋ, ಪರ್ವತ ನೋಡಿ ಇಲಿ ಸಿಕ್ಕಂತಾಯ್ತು. ಗೊತ್ತಿತ್ತು ನನಗೆ ಇವನು ಹೆಲಿಕಾಪ್ಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾನ. ನೋಡಿ, ಅವನ್ ಟ್ಯಾಕ್ಸಿ ಬಂತು. ಆದರೆ ಈ ದುಬೈನಿಂದ ಬರುವ ಕರೆಗಳು, ಆ ದುಬಾರಿ ಕಾರುಗಳು ಮತ್ತು ಹೆಲಿಕಾಪ್ಟರ್, ಇವು ಅಭಿನವ್ನ ನಿಜವಾದ ರಹಸ್ಯವನ್ನು ಬಹಿರಂಗಪಡಿಸಲಿವೆ. ಅದನ್ನ ಕೇಳಿ ನೀವು ಶಾಕ್ ಆಗ್ತೀರಾ. ಅಭಿನವ್ ತಕ್ಷಣವೇ ಟ್ಯಾಕ್ಸಿಗೆ ಕುಳಿತು ಹೊರಟ. ಅದೇ ಸಮಯದಲ್ಲಿ ರಾಜ್ ಮತ್ತು ಇತರರಿಗೆ ಅವನ ಮೇಲೆ ಅನುಮಾನ ಬಂತು. ಫ್ರೆಂಡ್ಸ್, ಯಾರಿಗಾದ್ರೂ ಗೊತ್ತಾ ಅವನ್ ಹೆಂಡತಿನ ಇಲ್ಲೇ ಪಾರ್ಟಿ ಹಾಲ್ ಅಲ್ಲಿ ಬಿಟ್ಟು ಯಾರನ್ನ ಭೇಟಿ ಆಗಕ್ಕೆ ಎಲ್ಲಿಗೆ ಹೋದ ಅಂತ? The person you have called is currently busy on another call. How dare you? ಹೇಳ್ದೆ ನೀನ್ ಎಲ್ಲಿ ಹೋದೆ? ಅನನ್ಯ, ನೀನ್ ಯಾವಾಗ್ಲಾದ್ರೂ ಪ್ರಯತ್ನ ಪಟ್ಟ ನಿನ್ನ ಅಪ್ರಯೋಜಕ ಪತಿ ಯಾವಾಗ್ಲೂ ಯಾರ ಜೊತೆ ಮಾತಾಡ್ತಾನೆ ಅಂತ? ನಾವ್ ಯಾಕೆ ಅಭಿನವ್ನ ಸೀಕ್ರೆಟ್ ನ ಬಹಿರಂಗ ಪಡಿಸಬಾರದು? ಹೌದು, ಇವತ್ತು ಅವನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋಣ. ಹೀಗೆಂದು ರಾಜ್ ಅನನ್ಯಾಳ ಕಾರು ತೆಗೆದುಕೊಂಡು ಎಲ್ಲರ ಜೊತೆಗೆ ಅಭಿನವ್ ಹೋದ ಟ್ಯಾಕ್ಸಿಯನ್ನು ಹಿಂಬಾಲಿಸಲು ಆರಂಭಿಸಿದ. ರಾಜ್, ಬೇಗ ಹೋಗು. ಅಭಿನವ್, ಇವತ್ತು ನಿನ್ನ ನಿಜವಾದ ಬಣ್ಣನ ಬಯಲು ಮಾಡ್ತೀನಿ. ನೀನ್ ಎಲ್ಲಿಗೆ ಹೋಗ್ತಿದ್ಯೋ, ಏನ್ ಮಾಡ್ತಿದ್ಯೋ ನೋಡೋಣ. ರಾಜ್ ಮತ್ತು ಉಳಿದ ಎಲ್ಲರಿಗೂ ಅನಿಸ್ತಾ ಇತ್ತು, ಇವತ್ತು ರಾಜ್ ಅವನ ನಿಜ ಬಣ್ಣ ಬಯಲು ಮಾಡಿ ಅವನಿಗೆ ಅವಮಾನ ಮಾಡುತ್ತಾನಂತ. ಆದರೆ ನಿಜವಾಗಲೂ ಅಭಿನವ್ ಯಾರು ಅನ್ನೋ ಸತ್ಯ ಇವರಿಗೆ ಗೊತ್ತಾದ್ರೆ ಇವರು ಅದನ್ನು ಜೀರ್ಣ ಮಾಡಿಕೊಳ್ಳಲು ಆಗಲ್ಲ. ನಿಜವಾಗ್ಲೂ ಅಭಿನವ್ ಯಾರು? ಯಾವಾಗಲೂ ಅವಮಾನ ಮಾಡಿಸಿಕೊಳ್ಳುತ್ತಿದ್ದ ಅಭಿನವ್ನ ರಹಸ್ಯ ಏನು? ಎಲ್ಲೂ ಹೋಗ್ಬೇಡಿ, ಎಲ್ಲ ಸೀಕ್ರೆಟ್ಸ್ ಬಹಿರಂಗವಾಗುತ್ತದೆ. ನಿಲ್ಸೋ. ಅಭಿನವ್ನ ಟ್ಯಾಕ್ಸಿಯನ್ನು ಅಚಾನಕ್ ಆಗಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ನಿಲ್ಲಿಸಿದರು. ರಾಜ್ ತನ್ನ ಕಾರನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅದನ್ನು ನೋಡಲು ಶುರು ಮಾಡಿದ. ಪೊಲೀಸ್ ಇನ್ಸ್ಪೆಕ್ಟರ್ ಅಭಿನವ್ನ ಕಾರಿನಿಂದ ಇಳಿಸಿ ತಪಾಸಣೆ ಆರಂಭಿಸಿದ. ಹುಡುಕಾಟದ ವೇಳೆ ಪೊಲೀಸ್ ಅಭಿನವ್ನ ಬಳಿ ಒಂದು ಗನ್ ಪತ್ತೆ ಹಚ್ಚಿದರು. ಗನ್ ನೋಡಿದ ಇನ್ಸ್ಪೆಕ್ಟರ್ ಹೇಳಿದರು, ಇದೇನಿದು? ಈಗ ನಿನ್ನ ಹತ್ರ ಎಲ್ಲಿಂದ ಬಂತು? ಇದರ ಲೈಸೆನ್ಸ್ ಎಲ್ಲಿದೆ? ಅಯ್ಯೋ, ಅಭಿನವ್ ಹತ್ರ ಗನ್ ಹೇಗಿರುತ್ತೆ? ಅಯ್ಯೋ ದೇವ್ರೆ, ಹಳೆ ಕಾರ್ಗೆ ಪೆಟ್ರೋಲ್ ತುಂಬಿಸೋದಕ್ಕೆ 500 ರೂಪಾಯಿ ಸಾಲ ತಗೊಳ್ಳೋನು ಗನ್ ಹೇಗ್ ತಗೋತಾನೆ? ಹಾಗಿದ್ರೆ ನನಗೆ ಅಭಿನವ್ ಬಗ್ಗೆ ಏನೂ ಗೊತ್ತಿಲ್ಲ. ಫ್ರೆಂಡ್ಸ್, ಈ ಅಭಿನವ್ ಕ್ರಿಮಿನಲ್ ಅಂತ ಕಾಣ್ತಾನೆ. ಈಗ ನೋಡಿ,
ಪೊಲೀಸರು ಸತ್ಯ ಹೊರತೆಗೆಯಕ್ಕೆ ಹೇಗೆ ಹೊಡಿತಾರೆ ಅಂತ. ನಾನು ಮಾತಾಡೋದು ಕೇವಲ ಕಮಿಷನರ್ ಮುಂದೆ ಮಾತ್ರ. ಹೌದಾ? ನೋಡಿ ಫ್ರೆಂಡ್ಸ್, ಇವ್ನಿಗೆ ಪೊಲೀಸ್ ಕಮಿಷನರ್ ಬೇಕಂತೆ. ಕೇಳಿಸ್ಕೊ, ಜಾಸ್ತಿ ಸ್ಮಾರ್ಟ್ ಆಗೋ ಪ್ರಯತ್ನ ಮಾಡ್ಬೇಡ, ಇಲ್ಲಾಂದ್ರೆ ತೆಗೆದು ಎರಡು ಬಿಟ್ಟ ಅಂದ್ರೆ ನಿನ್ ಎಲ್ಲಾ ಚೆಸ್ಟನು ಕಮ್ಮಿ ಆಗುತ್ತೆ. ಹೇಳು. ಮನೆಯಲ್ಲೇ ಕೆಲಸದವರಿಂದ ಬಯಸ್ಕೊಂಡವನು ಇಂದು ಪೊಲೀಸರ ಕೈ ಹಿಡಿದಿದ್ದಾನೆ. ನನ್ ಕೈ ಬಿಡೋ, ಇಲ್ದಿದ್ರೆ ಲಾಟಿಯಿಂದ ಹೆಂಗ್ ಹೊಡಿತೀನಿ ಅಂದ್ರೆ. ಏಯ್ ಬಿಡೋ ಬಿಡೋ ಬಿಡೋ. ಯಾರಾದ್ರೂ ಕಮಿಷನರ್ ಸರ್ ಫೋನ್ ಮಾಡಿ, ಇವನ್ ಹುಚ್ಚಂತರ ಆಡ್ತಿದ್ದಾನೆ. ಅದೇ ಸಮಯದಲ್ಲಿ ಎಲ್ಲರಿಗೂ ಸೈರನ್ ಶಬ್ದ ಕೇಳಿಸಿತು. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.